ಶುರು ಮಾಡಿದೆ. ಇನ್ನೂ ಏನೋ ಮಾತು ಚಾಲನೆ ಮಾಡಿಲ್ಲ. ಏಯ್ ತಡಿ, ನಮ್ದೊಂದದ ಟ್ರ್ಯಾಕ್ಟರ್ ತಂದು ಹಚ್ತೀವಿ ಅಂದ್ ಇನ್ನೊಬ್ಬ. ಮತ್ತದು ಹಿಂದಿನ ಟ್ರ್ಯಾಲಿಗೆ ಎರಡೂ ತಂದು ಹಚ್ಚಿದ್ರು. ನೋಡ್ರಿ, ವೇದಿಕೆ ಸಣ್ಣದಾಗ್ತದಂತೇಳಿ ಮತ್ತೊಂದು ಟ್ರ್ಯಾಲಿ ತಂದ್ರು. ಈ ಮನೋಭಾವನೆ ಎಲ್ಲರಲ್ಲಿ ಬಂದ್ರೆ ನಾವೆಲ್ಲ ಎಷ್ಟು ಚೆನ್ನಾಗಿ ಆಗಬಹುದ್ರಿ. ನನ್ನ ಪಕ್ಕದಾಗ ಕುಂತ, ಹಲೋ ಪಪ್ಪ ಎಲ್ಲಿದ್ದೀರಿ, ಹಲೋ ಪಪ್ಪ ಎಲ್ಲಿದ್ದೀರಿ. ಇವ ಏನಂದ್ರಿ ಪಾಪ ಕ್ಯಾಶುವಲ್ ಆಗಿ, ನಾ ಇಲ್ಲಿ ಹುಡುಗಿ ಬಲಿದ್ದೀನಿ ಅಂದ. ನಾವು ಹುಡುಗಿ ಬಲಿದ್ರು ನಾ ಹುಡುಗಿ ಏನಂತ, ಮಮ್ಮಿ ಪಪ್ಪ ಯಾವುದೋ ಹುಡುಗಿ ಬಲಿನ ಅಂತ ನೋಡವು, ನಾ ಮಾತಾಡಲ್ಲ, ನೀನೇ ತಗೋ. ಹಲೋ, ಹಾ ಹಲೋ, ಇವ ರಾಮಚಂದ್ರ ಅಕ್ಕೋರೆ ಗುಂಡಾಣವ್ರಿ, ಈಕಿ ನಮ್ಮ ಮನ್ಯಾಗ ಹಳ್ಳಿ ಭಾಷೆದಾಗ ಹೋದ್ರಲ್ರಿ. ಅದು ಟ್ಯಾಕ್ಟ್ರಿದೊಂದು ಹೇಳ್ತಾ ಇದ್ರಿ ಅವಾಗ. ಅಂದ್ರ ಹೋದೇರಿ, ಅಲ್ಲಿ ಹೋಗತನ ಏನು ಸ್ಟೇಜ್ ಇಲ್ಲ, ಆಡಿಯನ್ಸ್ ಇಲ್ಲ, ಕುಂತು ಕೇಳೋರಿಲ್ಲ, ವೇದಿಕೆ ಇಲ್ಲ, ಮೈಕ್ ಇಲ್ಲ. ಹೆಂಗಪ್ಪ ಹಿಂಗಾದ್ರೆ ಕಾರ್ಯಕ್ರಮ ಹೆಂಗ್ ಮಾಡ್ಬೇಕು? ಅಷ್ಟು ದೂರದಿಂದ ಕರೆಸಿದ್ವಿ. ಹಿಂಗ್ಯಾದ ನೋಡಿ ಮಾಡನ್ಕೋತ ನಿಂತಾವ. ಮತ್ತಿದ್ದಷ್ಟದ ಬಂದ್ರು. ಯಾಕ ಏನಂತ ನಾವ, ಅದೇ ಅವನಿಗೆ ವೇದಿಕೆ ಬೇಕಂತ. ವೇದಿಕೆ ಟ್ರ್ಯಾಕ್ಟರ್ ಅದಲ್ಲ, ನಮ್ಮ ಸಂಗಾಪುರ ಟ್ರ್ಯಾಕ್ಟರ್ ತಂದು ನಿಂದರ್ಸು. ವದ್ರ ಅಂತ ಹೇಳು, ವದಲಕ್ ನಾಯ ಏನ್ ಅಂತೇಳಿ ಒಂದು ಒಳಗ ನಿಂತು ಮೈಕ್ ತಗೊಂಡು ಮಾತಾಡಕ್ ಶುರು ಮಾಡಿದೆ. ಇನ್ನೇನೋ ಮಾತು ಚಾಲನೆ ಮಾಡಿಲ್ಲ. ಏಯ್ ತಡಿ, ನಮ್ದೊಂದದ ಟ್ರ್ಯಾಕ್ಟರ್ ತಂದು ಹಚ್ತೀವಿ ಅಂದ್ ಇನ್ನೊಬ್ಬ. ಮತ್ತದು ಹಿಂದಿನ ಟ್ರ್ಯಾಲಿಗೆ ಎರಡೂ ತಂದು ಹಚ್ಚಿದ್ರು. ನೋಡ್ರಿ, ವೇದಿಕೆ ಸಣ್ಣದಾಗ್ತದಂತೇಳಿ ಮತ್ತೊಂದು ಟ್ರ್ಯಾಲಿ ತಂದ್ರು. ಈ ಮನೋಭಾವನೆ ಎಲ್ಲರಲ್ಲಿ ಬಂದ್ರೆ ನಾವೆಲ್ಲ ಎಷ್ಟು ಚೆನ್ನಾಗಿ ಆಗಬಹುದು. ಇನ್ನೊಬ್ಬ ಏನಂದ, ಏಯ್ ಈ ಕಡೆ ಒಂದು ಕಾಲಿಡು ಅಂತ. ಮತ್ತೇನ್ ಮಾಡ್ತೀವಿ, ಬರೇ ಎರಡು ಕಾಲ ಆ ಕಡೆ ಇಟ್ಟಿದ್ದೆ. ಆ ಟ್ರ್ಯಾಲಿ ಮೇಲೆ ಒಂದ್ ಈ ಕಡೆ ಇಡು, ನಮ್ಮ ಅಮ್ಮಂದು ಒಂದ್ ಈ ಕಡೆ ಒಂದಿಟ್ಟ, ಒಂದ್ ಈ ಕಡೆ ಒಂದಿಟ್ಟು. ಅದು ಮುಂದೆ ಏನಾಗದ ಏನೋ, ಈ ಕಡೆ ಅವನಿಗೆ ಆ ಟ್ರ್ಯಾಕ್ಟರ್ ಡ್ರೈವರ್ಗ ಈ ಟ್ರ್ಯಾಕ್ಟರ್ ಡ್ರೈವರ್ಗೆ ಜಗಳ ಬಂದ್ ಇವ್ ಈ ಕಡೆ ತೊಗೊಂಡ್ ನಡ್ದಾನ, ಇವ್ ಈ ಕಡೆ ತೊಗೊಂಡ್ ನಡ್ದಾನ. ಈ ಕಡೆ ಇದು ನಡೀತು, ಈ ಕಡೆ ಇದು ನಡೀತ್ರಿ. ನಂದು ಪ್ಯಾಂಟ್ ಪರಗರಿಲಾಗತ್ತ ಅಲ್ಲಿ. ಮಾತ್ ತಿಂದ್ರಗಡಿ ಅಲ್ಲಿ ಇದ್ದವರೆಲ್ಲ ಬಿಡ್ತು. ಹಿಂಗೆಲ್ಲ ಒಂದೊಂದ್ ಆತವ, ಎರಡೆರಡು ಆತವ ಘಟನೆಗಳು. ಏನೇ ಇದ್ರು ಏನೇ ಇರ್ಲಿ, ಒಟ್ಟಾರೆ ನಮಗೂ ನೋವಾದ್ರೂ ಕೂಡ ಜನರ ಮುಖದ ಮೇಲೆ ನಗು ಬರ್ತದಲ್ಲ. ಅಂದ್ರೆ ಜನರ ಮುಖದ ಮೇಲೆ ನಗು ಅಂದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ನಗು ಇರ್ಬೇಕು. ಅವರಲ್ಲಿ ನಾವೇನೇನೋ ವಿಷಯಗಳನ್ನ ಹೇಳಿ ನಗಿಸೋದಲ್ಲ. ಒಂದಿಷ್ಟು ಮಾನಸಿಕ ವೇದನೆಯಿಂದ ಹೊರಗೆ ಬಂದು ಮುಖದ ಮೇಲೆ ಏನ ನಗು ಚಿಮ್ತದಲ್ಲ, ಆ ನಗುವಿನ ಮುಂದೆ ಮತ್ಯಾವುದು ಏನೂ ಇಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಬೆಟ್ಟದಂತ ಸಮಸ್ಯೆಯು ಕೂಡ ನಗುವಿನ ಮುಖಾಂತರ ಕಳೆಯಬಲ್ಲದು ಅಂತ ಹೇಳಿ. ನೀವು ಹೇಳೋದು ಕರೆಕ್ಟ್ ಅದ. ನಾವ್ ಏನೋ ಒಬ್ರಿಗೆ ಮಾತಾಡ್ತಾ ಇದೀವಿ ಅಂದ್ರೆ ಅದು ಅವ್ರಿಗೆ ಒಳ್ಳೇದಾಗ್ಬೇಕು ಮತ್ತು ಒಳ್ಳೆ ತರ ಇರ್ಬೇಕು. ಇಲ್ಲ ಸರ್, ಈ ಆಧುನಿಕ ಭರಾಟೆಯಲ್ಲಿ ನೀವು ಯಾರ ಜೊತೆನೆ ಮಾತಾಡ್ರಿ, ನೀವು ಏನು ಯಾವ ಒಳ್ಳೇದ್ ಮಾಡಿದ್ರೆ ಯಾವ ಬದುಕ್ತಾನೆ ಈಗಿನ ಕಾಲಕ್ಕಂತ. ಅವ್ರು ಯಾರು ಬದುಕ್ತಾರೋ ಯಾರು ಬಿಡ್ತಾರೋ ಅದು ಮುಖ್ಯ ಅಲ್ಲ. ನಮ್ಮ ತಾಯಿ ಮತ್ತು ನಮ್ಮ ತಂದೆಗೆ, ಅವ್ರ ಮನಸ್ಸಿಗೆ ನೋವಾಗದೆ ಹಾಗೆ ನಾವು ನಡ್ಕೊಳ್ತಕ್ಕಂಥ ಅದು ಆ ವ್ಯಕ್ತಿತ್ವ ಏನಿರ್ತದಲ್ಲ, ಅವನಿಗೆ ಒಂದಿನ ದೊಡ್ಡ ಸ್ಥಾನಕ್ಕೆ. ಅವನ ಬಳಿ ದುಡ್ಡು ಇರದೇ ಇರಬಹುದ್ರಿ, ಅವನಿಗೆ ಆ ಸ್ಥಾನಮಾನ ಒಂದಿನ ಬರ್ಲಿಕ್ಕೆ ಸಾಧ್ಯ. ನೀವು ತಂದೆ ತಾಯಿ ಅಂದ್ರಲ್ಲ, ನಿಮ್ ತಂದೆ ತಾಯಿ ಬಗ್ಗೆ ಒಂದೆರಡು ಮಾತು. ನಮ್ಮ ತಂದೆ ಶತಾಯುಷಿ, 102 ವರ್ಷಕ್ಕೆ ಲಿಂಗೈಕ್ರ. ಅದು 97 ವರ್ಷ ಆದ್ರೂ ಕೂಡ ಅವರಿಗೆ ಅನಾರೋಗ್ಯ ಇರ್ಲಿಲ್ಲ. ಬೆಳಗಿನ ಜಾವ ಏನ್ ಮಾಡ್ಬೇಕು ಅಷ್ಟೇ, ಸಾಯಂಕಾಲ ಸ್ವಲ್ಪ ಟೀ, ಸಾಯಂಕಾಲ ಒಂದು ರೊಟ್ಟಿ, ಆರೋಗ್ಯಕರವಾಗಿರ್ತಕ್ಕಂಥ ಫುಡ್ ಇತ್ತು. ಅಂದ್ರೆ ನೀವು ಕಾಮಿಡಿ ಮಾಡೋದವ್ರು ನೋಡ್ಯಾರ್ರಿ? ನೋಡ್ಯಾರ. ಈಗ ಅವ್ರು ಲಿಂಗೈಕ್ಯರಾಗಿ 2-3 ವರ್ಷ ಆಯ್ತು ಅಷ್ಟೇ. 102 ವರ್ಷದ ಮೇಲೆ ಲಿಂಗೈಕ್ಯರ. ನಮ್ಮ ತಾಯಿ 90 ವಯಸ್ಸಿಗೆ ಲಿಂಗೈಕ್ಯರ. ಆಕೆ ಒಳ್ಳೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅದೆಲ್ಲ ಒಂದ್ ಕಡೆ ಅಕ್ಕ ನಾಗಮ್ಮನ, ಅಕ್ಕ ಮಾದೇವಿಯ ಭಜನಾ ತಂಡ ಅವರೆಲ್ಲರೂ ಕೂಡಿ ಆಗಿನ ಕಾಲದಲ್ಲಿ ಅವರನ್ನ ನೆನೆಯೋದೇ ಒಂದು ಭಾಗ್ಯ. ಅದಕ್ಕೆ ನಿಮ್ಮ ಅಕ್ಕಂದ್ರ ಬಗ್ಗೆ ಒಂದೆರಡು. ನಮ್ಮ ಅಕ್ಕಂದಿರ 5 ಜನ, 7 ಜನ ಇದ್ರು, ಇಬ್ರಿಲ್ಲ, ಇನ್ನು 5 ಜನ. 5 ಜನರೇ ಎಲ್ಲ ಅವ್ರವ್ರ ಮಕ್ಕಳು ಇವತ್ತು ಒಂದೊಂದು ಸ್ಥಾನದಲ್ಲಿ. ಅವರೆಲ್ಲರೂ ನಮ್ಮೂರಲ್ಲೇ ದೊಡ್ಡವರಾಗಿರ್ತಕ್ಕಂಥ. ಒಬ್ಬೊಬ್ರೆಲ್ಲ ಒಬ್ರು ಲೆಕ್ಚರರ್ ಆಗ್ಯಾರ, ಒಬ್ಬ ಇಂಜಿನಿಯರ್ಸ್ ಆಗ್ಯಾರ, ಒಬ್ಬೊಬ್ರು ಬಿಸ್ನೆಸ್, ಹಿಂಗೆ ಒಬ್ಬೊಬ್ರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ.
ಒಟ್ಟಾರೆ ನಮ್ಮ ತಾಯಿ ತಂದೆ, ಅವ್ರ ತಾಯಿ ತಂದೆ ಆಶೀರ್ವಾದದಿಂದ, ಅವರ ಅಜ್ಜಿ ಮತ್ತು ಅಜ್ಜನ ಆಶೀರ್ವಾದದಿಂದ ಎಲ್ಲರೂ ಅವ್ರವ್ರ ಊರಲ್ಲಿ ಬಹಳ ಅಂದ್ರೆ ಚೆನ್ನಾಗಿದೆ. ಅವ್ರ ಬಗ್ಗೆ ಒಂದು ಖುಷಿ ವಿಚಾರ ಅಂದ್ರೆ ನಿಮಗೆ ಹಿಂಗ ಒಂದ್ ಟೈಮ್ನಾಗ ಅವ್ರು ಇರ್ಲಿ ಅಂದ್ರೆ ನನ್ಗೆ ಇಷ್ಟು ಓದಕ್ ಆಗ್ತಿರ್ಲ, ಇಷ್ಟು ಇಲ್ಲಿ ಈ ಸ್ಥಾನಕ್ ಬರಕ್ ಆಗ್ತಿಲ್ಲ, ಒಂದ್ ಮೆಮೊರಿ ಏನಾದ್ರು ಈಗ ನಾವು ಅಭ್ಯಾಸ ಮಾಡಿದರೆ ಅಂದ್ರೆ ನಿಮ್ ಅಕ್ಕಂದ್ರ ಕಡೆಯಿಂದ ನಿಮ್ಗೇನಾದ್ರು ಅಡ್ವೈಸ್ ಮಾಡಿದಾಗಿ ಒಂದ್ ಒಳ್ಳೆ ಮಾತು ಹೇಳಿ? ಇಲ್ಲ, ಅವ್ರ ಪಾಪ ಯಾವಾಗಲೂ ನಮ್ಮ ಅಕ್ಕವರೆಲ್ಲ ನಮ್ಗೇನಿಲ್ಲ ಪಾಪ, ಅವರು ಕೂಡ ಸ್ವಲ್ಪ ಕಡು ಬಡತನದಲ್ಲೇ. ಈಗ ನಮ್ದೇನು ಶ್ರೀಮಂತ ಮನೆ ಅಲ್ಲ. ಹಾ ಈಗ ನಮ್ಮ ಮಾಮ, ನಮ್ಮ ಅಮ್ಮವ್ರ ಅಂತ ಏನಂತೀವಲ್ಲ, ಅವ್ರನ್ನು ಕೂಡ ಬಡತನದಲ್ಲಿ ಇದ್ದವ್ರೆ. ಈಗ ಅವರಿಗೆ ಅವ್ರ ಮನೆಗೆ ಹೋಗೋದೇ ಒಂದು ಕಷ್ಟದ ವಾತಾವರಣ ಇತ್ತು ಅವಾಗ. ಹ್ಮ್ ಇದ್ದಷ್ಟದಲ್ಲೇ ಕಳಿಸಿ ನಮ್ಮ ತಂದೆಯವರು ಮತ್ತು ಊರಲ್ಲಿ ಕೆಲವೊಬ್ರು ಸಹಾಯ ಸಹಕಾರದಿಂದ ಗಂಡನ ಮನೆಗೆ ಹೋದ್ರು. ಮುಂದೆಲ್ಲ ಅವ್ರವ್ರ ಮಕ್ಕಳ ಒಂದು ಬೆಳವಣಿಗೆ, ಅವರವರ ಅಭ್ಯಾಸದಿಂದ ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿ. ಇವತ್ತು ನಾನು ಡ್ರೈವರ್ ಆದ್ರೂ ಕೂಡ ಅವ್ರು ಇವತ್ತು ದೊಡ್ಡ ದೊಡ್ಡ ಪೋಸ್ಟ್ದಲ್ಲಿ ಇದ್ರು ಕೂಡ ಅವ್ರು ಯಾವಾಗೇ ಹೋದ್ರು ನನ್ನ ಗೌರವದಿಂದ ನೋಡ್ತಾರೆ. ಇವತ್ತು ಅವರಿಗೆ ನೂರಾರು ಜನ ಅವ್ರ ಎದುರುಗಡೆ ನಿಂತರೂ ಕೂಡ ನಮ್ಮ ಮಾಮ ಬಂದನ ಅಂತ ಹೇಳಿ ನಮ್ಮನ್ನು ಗೌರವ ಕೊಡ್ತಾರೆ. ಇದೇ ಒಂದು ಸಂಸ್ಕಾರ. ಮೇನ್ ನಾವ್ ಒಬ್ಬರಿಗೆ ಗೌರವ ಕೊಡೋದೇ ನಮಗೆ ಒಳ್ಳೇದು. ಅವರು ಎಲ್ರಿಗೂ ಕೂಡ ಒಂದು ತುಂಬು ಕುಟುಂಬ, ಎಲ್ಲ ಅಕ್ಕ ತಂಗಿಯರು ಅವ್ರವ್ರ ಮನೆಯಲ್ಲಿ ಅಂದ್ರೆ ಇದು ಮತ್ತೆ ನಿಮ್ ಮನೆಯವ್ರ ಬಗ್ಗೆ ನಮ್ಮ ಶ್ರೀಮತಿ ನಮ್ಮ ಅಕ್ಕನ ಮಗಳು. ಹೀಗಾಗಿ ಸಣ್ಣವಳಿಂದ ನಮ್ಮ ಜೊತೆಯಲ್ಲೇ ಇದ್ದವಳು. ಹೀಗಾಗಿ ಅವಳು ನಾವು ಒಳ್ಳೆ ಅನ್ಯೋನ್ಯತೆ. ನನ್ನ 3 ಜನ ಹೆಣ್ಮಕ್ಳು, ಒಬ್ಬಕ್ಕೆ BSc, ಒಬ್ಬಕ್ಕೆ 9ನೇ, ಇನ್ನೊಬ್ಬಕ್ಕೆ 6ನೇ. ಅಂದ್ರೆ ನಿಮ್ದು ಲವ್ ಮ್ಯಾರೇಜ್? ಇಲ್ಲ ಇಲ್ಲ ಇಲ್ಲ, ಅಕ್ಕನ ಮಗಳ. ನಮ್ಮನ ಹಂಗೇನಿಲ್ಲ, ಎಲ್ರೂ ಕೂಡೇ ಗೌರವದಿಂದ ಶುಭಾಶೀರ್ವಾದದಿಂದ ಮದುವೆ ಆಗಿರ್ತಕ್ಕಂಥ. ಲಾಸ್ಟ್ ನನ್ನ ಮಗಳು ಒಳ್ಳೆ ಮಾತಾಡ್ತಾಳೆ, ನಿರೂಪಣೆ ಮಾಡ್ತಾಳೆ, ಆಮೇಲೆ ವಿಷಯ ಸಂಗ್ರಹ ಬಹಳ ಅದ. ಸ್ವಲ್ಪ ಆಕೆಗೂ ಸ್ವಲ್ಪ ಶಾಲೆ ಸ್ವಲ್ಪ ದಿವಸ ಮುಗಿದ ಮೇಲೆ ಎಲ್ಲಿಯಾದ್ರೂ ಹಿಂಗೆ ವೇದಿಕೆ ಕರೆತಂದು ಮಾತನಾಡಕ್ ಹಚ್ಬೇಕಂತಕ್ಕಂಥದ್ದು ಮುಂದಿನ ದಿನಗಳ ಅಭಿಲಾಷೆ ನಮ್ಮನು. ಒಳ್ಳೇದಲ್ಲ ಸರ್ ನಿಮ್ಗೆ, ನಿಮ್ ಮಗಳಿಗೆ ಅವ್ರೇನ್ ಅನ್ಕೊಂಡಿದಾರಂತ ಎಲ್ಲ ಆಗ್ಲಿ. ಮತ್ತೆ ನಾನ್ ಕೇಳ್ಪಟ್ಟಿರೋ ಜಾಸ್ತಿ ಏನಂದ್ರೆ ನಿಮ್ ಪತ್ನಿ ಬಗ್ಗೆನೇ ಜಾಸ್ತಿ ನೀವು ಕಾಮಿಡಿ ಮಾಡ್ತೀರಾ. ಇಲ್ಲ, ಅದು ವೈಯಕ್ತಿಕ ಕುಟುಂಬದ ಮಧ್ಯೆ 10 ವಿಷಯಗಳು ಸಿಗ್ತಾವಲ್ರಿ. ಸಿಗೋದ್ರಿಂದ ನಮ್ಮ ಹೆಂಡತಿ ಬಗ್ಗೆನೇ ನಾವು ಮಾತಾಡ್ಬೇಕು. ಬೇರೆ ಹೆಂಡ್ರ ಬಗ್ಗೆ ಮಾತಾಡಿದ್ರೆ ಯಾರು ಬಿಡ್ತಾರೆ ಸುಮ್ಮನೆ. ಆಮೇಲೆ ಅವ್ರ ಜೊತೆ ನಮ್ಮ ಒಡನಾಟ ಇರೋದಿಲ್ಲ, ನಡೆಯುವ ಘಟನೆಗಳು ಏನೂ ಗೊತ್ತಿರಲ್ಲ. ದಿನನಿತ್ಯ ದೈನಂದಿನ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಇದ್ದಷ್ಟು ಹಾಸ್ಯ ಬೇರೆ ಕಡೆ ಇರೋದಿಲ್ಲ. ಅವ್ರೊಂದ್ ಹೇಳೋದು, ನಾವೊಂದ್ ಹೇಳೋದು. ಮತ್ತೊಂದು ಮೊನ್ನೆ ಒಂದು ಕಡೆ ನೋಡ್ದೆ, ಏನ್ರಿ ನಿಮ್ ದೋಸ್ತನ ಮಗನಿಗೆ ನೋಡಕ್ ಹೋಗಿರಲ್ಲ, ಇಲ್ಲ ನಿಮ್ ದೋಸ್ತಗ ಏನ ಹುಡುಗಿ ಚಲೋ ಇಲ್ಲ, ಏನೂ ಇಲ್ಲ, ಸ್ವಲ್ಪ ಬ್ಯಾಡ ಅಂತ ಹೇಳಕ್ ಬಂದಿಲ್ಲ ನಿಮ್ಗ ಅಂತೇಳಿ ಇವನ್ ಹೆಣತ್ತೆ ಅವನಿಗೆ ಕೇಳಕತ್ತಾಳ ಗಂಡಕ್. ಏನ್ರಿ ಅದೇನ್ ಹುಡುಗ ಸರಿ ಇಲ್ಲ, ಸುಮ್ನೆ ಮದಿ ಮಾಡಿ ಕೊಟ್ರಿ, ಮೊದಲೇ ಹೇಳ್ಬೇಕಾಗಿಲ್ಲ, ಚಲೋ ಸ್ವಲ್ಪ ಇದ್ದಕ್ಕಿ ಏನ್ ಮುಖ, ಏನ್ ಮಾರಿ, ಏನ್ ಮೂಗ. ಇವ ಏನಂದ್ ಗಂಡ್ರೆ, ನಾ ಹೇಳಲ್ಲ, ನಾ ಯಾಕೆ ಹೇಳಲ್ಲ ಅಂತ ಹೆಣತ್ ಕೇಳ್ದವು. ಅವ ಹೇಳ ನನ್ ಮಗ ನನಗ, ಅವ ಇವನಿಗೆ ನೋಡಕ್ ಬಂದಾನ್ರಿ, ಇವನಿಗೆ ಬ್ಯಾಡ ಹೇಳಿಕಿ. ಎಷ್ಟು ಅಲ್ಲೇ ಕ್ಲೀವ್ ಕೊಟ್ಟು ಮಾತನಾಡ್ತಕ್ಕಂಥ ಗಳಿಗೆ ಅಲ್ಲೇ ಕುಟುಂಬದಲ್ಲಿ. ಒಟ್ಟಾರೆ ನಮ್ಮ ತಾಯಿ ತಂದೆ ಸೇವೆ ನಮ್ಮ ಶ್ರೀಮತಿಯವರು ಬಹಳ ಮಾಡಿದ್ರು. ನಮ್ಮ ತಂದೆಯವರು ಕೊನೆಯ ಸಂದರ್ಭದಲ್ಲಿ ಬಹಳ ಕಷ್ಟ ಅನುಭವಿಸಿದ್ರು. ಅದನ್ನ ಮಲಮೂತ್ರ ತೆಗೆದು, ನಮ್ಮ ತಾಯಿಯದೂ ಬಹಳ ಕಷ್ಟ ಇತ್ತು. ಅವ್ರದೆಲ್ಲ ಸೇವೆ ಇವತ್ತು ನಾವು ನಮ್ಮ ನೌಕರಿಗೆ ನಾವು ಹೋದಾಗ ಒಳ್ಳೆ ನಮ್ಮ ಅಕ್ಕಂದಿರು ಬಂದು, ನಮ್ಮ ಹಳೆಯದವರು ಎಲ್ಲರೂ ಬಂದು ನಮ್ಮ ತಾಯಿ ತಂದೆಯರನ್ನ ಗೌರವಪೂರ್ವಕವಾಗಿ ನೋಡಿ ಆನಂದದಿಂದ, ಇವತ್ತು ಆನಂದದಿಂದೇ ಅವರು ಸ್ವರ್ಗದಲ್ಲಿ ಆನಂದವಾಗಿ. ನಾನೇನ್ ಹೇಳೋದಂದ್ರೆ, ಎಲ್ಲರೂ ಒಗ್ಗಟ್ಟಾಗಿದ್ದೆ ಪ್ರೀತಿ ಪ್ರೇಮಲ್ಲಿ ಇದ್ರೇನೆ ಅದೊಂದು ಲೈಫಿಗೆ ಒಂದು ಖುಷಿ ತಂದು ಕೊಡುತ್ತೆ ಅಂತ. ಭಿನ್ನಾಭಿಪ್ರಾಯ ಸಹಜ ರೀ. ಈ ಜಗತ್ ಯಾವಾಗ ಹುಟ್ಟಿದಾಗಿನೆಂದು ಭಿನ್ನಾಭಿಪ್ರಾಯ ಇರೋದಂತೂ ಸಹಜ. ಅದು ಈ ಆಧುನಿಕತೆಯಲ್ಲಿ ಬರೇ BP ರೇಸ್ ಇದು. ಯಾವಾಗ BP ಬಂತು PP ಓದೋದು ಗ್ಯಾರಂಟಿ ಆಯ್ತು ಅಂತ ಹೇಳಿರು. ಸ್ವಲ್ಪ BP ದೂರ ಇರೋದ ಕರಿಬೇಕು. BP ಯಾವ್ದಿರ್ಬೇಕಂದ್ರೆ ಭಕ್ತ ಪ್ರಹ್ಲಾದಂದ ಕಡೆ ಹೋದೇವ ಅಂದ್ರ BP ಹೆಚ್ಚಿಗೆ ಆಗಲ್ಲ. ಈ ಬ್ಲಡ್ ಪ್ರೆಷರ್ ಕಡೆ ಹೋದೇವ ಅಂತಂದ್ರೆ PP ಓದೋದು ಗ್ಯಾರಂಟಿ. ಹಿಂಗಾಗಿ
ಎಲ್ರು ಏನಾರ ಒಂದು ಸಣ್ಣ ಪುಟ್ಟ ಬಂದ್ರು ಕೂಡ ಕೃತಜ್ಞತಾ ಭಾವನೆ ಇರ್ಬೇಕು. ಏನೇ ನಮ್ ಕಡೆ ತಪ್ಪಿರ್ಲಿಲ್ಲ ಅಂದ್ರೆ ಏನಾಯ್ತು ತಗೊಳ್ರಿ ಅಂತಂತ ಹೇಳಿ ಈ ಕೈ ಮುಗಿತಕ್ಕಂತ ಗುಣ, ಈ ಸ್ವಾಭಿಮಾನದ ಗುಣ, ಸ್ವಾವಲಂಬನೆ ಗುಣ ಇದ್ದ ಮನುಷ್ಯ ಸಮಾಜದ ಎಲ್ಲಿನೂ ಬದುಕ್ತಾನೆ. ಸ್ವಾರ್ಥ ಇರಬಾರ್ದು. ಹಾಗಾಗಿ ಜೀವನದಲ್ಲಿ ಏನೇ ಸಮಯ ಸಂದರ್ಭ ಬಂದರೂ ಕೂಡ ಅದರಲ್ಲಿ ಕೆಲವೊಂದ್ಸರಿ ನಮ್ ತಪ್ಪಿರ್ತಾವೆ, ಕೆಲವೊಬ್ರು. ನೀವು ಒಂದ್ ಲಾಕ್ಡೌನ್ದಾಗ ಒಂದು ನಿಮ್ ಫ್ರೆಂಡ್ಸ್ ನಿಮ್ ಮನೆಯವ್ರಿಗೆ ಫೋನ್ ಮಾಡಿದಾಗ ಅದೊಂದು ಇಶ್ಯೂ ಆಗಿದ್ನ ನೀವು ಯಾವಾಗ್ನು ಸಂಚಿಕೆಯಲ್ಲಿ ಹಂಚ್ಕೋತಾ ಇಲ್ಲ. ಮಾತಿನಲ್ಲಿ ಸ್ವಲ್ಪ ಏರುಪೇರು ಆಯ್ತಂದ್ರ, ಈಗ ನಾವು ನೀವು ಇಲ್ಲಿ ಕಲಬುರಗಿ ಜಿಲ್ಲೆಯವ್ರೆ, ದಿನನಿತ್ಯ ಆಡೋ ಭಾಷೆಗಳು ನಾವೇನ್ ಮಾತಾಡ್ತೀವಿ ನಿಮ್ಗೆ ಅರ್ಥ ಆಗ್ಬಿಡ್ತದ, ನೀವೇನ್ ಮಾತಾಡ್ತೀರಿ. ಮೊನ್ನೆ ನಾ ಬೀದರ್ಕ್ ನಡೆದಿದ್ದೆ, ಬೀದರ್ನಿಂದ ಮನ್ನಾಯ ಕಡೆ ನಡೆದಿದ್ದೆ, ಹುಮ್ನಾಬಾದ್ನಿಂದ. ಬಸ್ನ್ಯಾಗ ವಿಂಡೋ ಸೈಡ್ ನನ್ನ ಪಕ್ಕದಾಗ ಒಬ್ಬ ಕುಂತಿದ್ದ, ಅವನ ಪಕ್ಕದಾಗೆ ನಾ ಕುಂತಿದ್ದೆ. ಅವ್ರ ಮನೆಯಿಂದ ಫೋನ್ ಬಂದದ್ದು, ನೀವು ಹುಮ್ನಾಬಾದ್ ದಾಟಿ 4-5 ಕಿಲೋಮೀಟರ್ ಒಂದು ಹುಡುಗಿ ಅಂತೇಳಿ ಒಂದು ಊರದ, ಆ ಕಡೆ ಅವ್ರ ಮಗಳಿಗೆ ಫೋನ್ ಮಾಡ್ಯಾಳ. ಇವ ಮೊಬೈಲ್ ಮೈಕ್ ಆನ್ ಇಟ್ಟನ್ರಿ, ನನ್ನ ಪಕ್ಕದಾಗ ಕುಂತ. ಹಲೋ ಪಪ್ಪ ಎಲ್ಲಿದ್ದೀರಿ, ಹಲೋ ಪಪ್ಪ ಎಲ್ಲಿದ್ದೀರಿ. ಇವ ಏನಂದ್ರಿ ಪಾಪ ಕ್ಯಾಶುವಲ್ ಆಗಿ, ನಾ ಇಲ್ಲಿ ಹುಡುಗಿ ಬಲಿದ್ದೀನಿ ಅಂದ. ನಾವು ಹುಡುಗಿ ಬಲಿದ್ರು ನಾ ಹುಡುಗಿ ಏನಂತ, ಮಮ್ಮಿ ಪಪ್ಪ ಯಾವ್ದೋ ಹುಡುಗಿ ಬಲಿನ ಅಂತ ನೋಡವು, ನಾ ಮಾತಾಡಲ್ಲ ನೀನೇ ತಗೋ. ಆಕೆ ಏನಂತಾಳ ಮಮ್ಮಿ, ಏನ್ರಿ ಅದಕ್ಕೆ ನೀವು ಊರಿಗೆ ಬರೋದ್ ಬಿಟ್ಟಿರಿ, ಆ ಬೋಸಡಿ ಯಾವಾಗ ಕೇಳ ಕೊಡೋಕೆ ಫೋನ. ಸರ್ ನೀವರ ಹೇಳ್ರಿ ಹೇಳಂತ ನಾ ತಗೊಂಡು, ಅಮ್ಮವರೇ ಬಸ್ನ್ಯಾಗಾರ್ರಿ ಹುಡುಗಿ ಊರ್ ಬಲ್ಲಿದ್ದೀವಿ. ಏನ್ರಿ ಯಾವ್ದು ಹುಡುಗಿ ಊರ, ಇಲ್ಲಿ ಹುಮನಾಬಾದ್ ದಾಟಿ ಒಂದು ಊರ್ ಬರ್ತಾವ ಹುಡುಗಿ ಅಂತ. ಹುಡುಗಿ ಊರ್ ಬಲ್ಲಿದ್ದೀರಿ, ಕರೆಕ್ಟ್ ಬಸ್ನಾಗರ ಅಲ್ರಿ, ವಿಡಿಯೋ ಕಾಲ್ ಮಾಡ್ರಿ ನೋಡ್ರಿ. ಪಾಪ ಪ್ರವಾಸನಲ್ಲಿ ನೋಡ್ರಿ, ದಾಂಪತ್ಯದಲ್ಲಿ ಸ್ವಲ್ಪ ಏನಾದ್ರೂ ಸಂಶಯ ಬಂದಾಗ ನಡೆಯುವ ಅನಾಹುತ. ಮತ್ತೆ ಅದೇ ತರ ನಿಮ್ ಜೀವನದಾಗ ದೋಸ್ತರದ್ದು ಆಗೈತೆ ಅಂತ ನಿಮ್ ಫೋಟೋ ಎಲ್ಲ ಅದು ಬಹಳ ಘಟನೆ. ಅದು ಕೋವಿಡ್ ಬರೋದಕ್ಕ ಅದು ಆನ್ಲೈನ್ ದಲ್ಲೇ ಇರಬೇಕು ನಮ್ಮ ಮೊಬೈಲು. ಪಾಪ ಅದು ಬೇರೆ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಈಗ ನಾನೇ ಉಳಿಯೋದು ಗ್ಯಾರಂಟಿ ಇಲ್ಲ. ಈ ಮೊಬೈಲ್ ತಗೊಂಡ್ ನಾ ಏನ್ ಮಾಡಿ, ನಿಂಬಲ್ಲೇ ಇಟ್ಕೋರವ ಅಂತ ಹೇಳಿ ಕೊಟ್ಟು ಬಿಟ್ಟೆ. ಬೇಕಾದ್ರೆ LIC ಬಾಂಡ್ ಅದಾವ, ಅವನು ನಿಂಬಲ್ಲೇ ಇಟ್ಕೊಂಡ್ ಬಿಡ್ರಿ ಆಯ್ತು. ನಾವಂತೂ ಹೊಂಟಿವಿ ಈಗ, ಯಾಕಂದ್ರೆ ಬಾಂಡ್ ಮತ್ತಿಂದ್ರೆ ಎಲ್ಲಿ ಇಟ್ಟನೋ ನಿಮ್ ಪಪ್ಪ ಅಂತ ಅಕ್ಕಿ ಅನ್ಬೇಕು, ಎಲ್ಲಿಟ್ಟನ ಪಪ್ಪ ಅಂತ ನೀವ್ ಅನ್ಬೇಕು, ಎಲ್ಲಿಟ್ಟು ಹೋದನೆ ಅಂತೇಳಿ ದುಃಖದಾಗ ಅಕ್ಕಿ ಹೇಳ್ಬೇಕು. ಸುಮ್ನೆ ಬೇಡ ತಗೊಳ್ರಿ ಅಂತೇಳಿ ಎಲ್ಲಾ ಕೊಟ್ಟೆ. ಅದು ಮತ್ತೆ ನಾನು ಫೇಸ್ಬುಕ್ ನೋಡ್ಲಿಲ್ಲ, ವಾಟ್ಸಪ್ ನೋಡ್ಲಿಲ್ಲ, ಇಡೀ 24x7 ಸರ್ವಿಸ್. ಕೊನೆಗೆ ಧಾರವಾಡದಾಗ ನನ್ನ ಗೆಳೆಯ ರಾಮಚಂದ್ರ, ಅವನಿಗೆ ನಾ ಒಂದು 5,000 ರೂಪಾಯಿ ಕೊಡ್ಬೇಕಾಗಿತ್ತು. ನೋಡಮ್ಮೆ ನಾನು ಹೋಗ್ಯಾನ ಅಂತೇಳಿ ಅವ ಫೋನ್ ಹಚ್ಚಾನ. ಹಲೋ, ಹಲೋ ಇವ ರಾಮಚಂದ್ರ, ಅಕ್ಕವ್ರೆ ಗುಂಡಾಣವ್ರಿ, ಈಕಿ ನಮ್ಮ ಮನ್ಯಾಗ ಹಳ್ಳಿ ಭಾಷೆದಾಗ ಹೋದ್ರಲ್ರಿ. ಹೋದ್ರಂದ್ರ ನಾನು ನೌಕರಿಗೆ ಹೋಗಿನಿ ಅಂತ. ಹೋದ್ರಲ್ರಿ ಅವ ಎದಿ ಹೊಡದ, ಹೋದು ನಾನು 5,000. ಯಪ್ಪೋ ಇಂಟ್ರೆಸ್ಟ್ನು ಬರ್ಲಿಲ್ಲ, ಅದನ್ನೂ ಬರಲಿಲ್ಲ, 5,000 ಅವ ಬಿಟ್ಟಿಲ್ರಿ. ಮತ್ ಮುಂದ ಏನಾಗಿತ್ರಿ, ಟೈಮ್ ಆಗಿತ್ರಿ, ಆಫೀಸ್ ಟೈಮ್ ಆಗಿತ್ತು. ಮುಂದ ಎಲ್ಲಿಗೆ ಹೋಗ್ಯಾನ್ರಿ, ದೇವ್ರ ಬಲ್ಲಿ ಹೋಗ್ಯಾರ ನೋಡ್ರಿ. ಆ ಶಾಣವಸಪ್ಪನ ಗುಡಿಗೆ ಹೋಗ್ತೀನಿ ಅಂತ ಹೇಳಿದ್ದೆ, ದೇವ್ರ ಬಲ್ಲಿ ಹೋಗ್ಯಾರ ನೋಡ್ರಿ. ಆಕಿ ಏನ್ ಅನ್ಬೇಕ್ರಿ, ನೀವನು ದೇವ್ರ ಬಲ್ಲಿ ಹೋಗ್ರಿ, ಅಲ್ಲೇ ಸಿಗ್ತಾನ ಅಂದಾಳ ಇಕ್ಕೀರಿ. ಯಪ್ಪ ನಾ ದೇವ್ರ ಬಲ್ಲಿ ಹೋಗೋದು ಬೇಡ ಅಂತ ಹೇಳಿ ಧಾರವಾಡದಾಗ ನನ್ನ ಫೋಟೋ ಇಟ್ಟು ಹಾರ ಹಾಕಿ ಟೆಂಗು ಹೊಡೆದು ನಗಿಸುವ ಗುಂಡಣ್ಣ ಡಿಗ್ಗಿ ನಗಲಾರದ ಲೋಕಕ್ಕೆ ಹೋದ. ಅದೇ ಫೋಟೋ ಮತ್ತೆ ನನ್ನ ಹೆಂಡತಿ ವಾಟ್ಸಪ್ ಮಾಡ್ಯಾನ. ಎಲ್ಲೋ ಕೆಲವೊಬ್ರು ಸ್ಟೇಟಸ್ ಇಟ್ರು, ಮತ್ತೆ ಹುಟ್ಟಿ ಬಾ ಗುಂಡಣ್ಣ ಮರಳಿ ಬಾರದೂರಿಗೆ ಮತ್ತೆ ಪಯಣ ಸ್ಟೇಟಸ್ ಇಟ್ರು ಸರ್. ನೀವೇನಂದ್ರು ಆಮೇಲೆ ನೋಡೋರಿಗೆ ಅದೇ ಹೇಳ್ದೆ. ಮತ್ ನಾ ರಿಯಾಕ್ಟ್ ಆಗಿ ಮಾಡೋ ಭಾಷೆನಲ್ಲಿ ಇದ್ದಿರ್ತಕ್ಕಂಥ ಘಟನೆಗಳೇ ಇಷ್ಟೆಲ್ಲ ಹಾಸ್ಯವನ್ನ ನೋಡ್ರಿ. ಆ ಸಂದರ್ಭ ಇರುವುದರಿಂದ ಒಂದು ಒಳ್ಳೆ ವಿಶೇಷ. ಅಂದ್ರೆ ಇವಾಗ ಒಂದ್ ಮಾತು ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳೋದಾದ್ರೆ, ನಾನು ನಮ್ ಫ್ರೆಂಡ್ಸ್ ಬಗ್ಗೆ ಹೇಳೋದಕ್ಕಿಂತ ಪೂರ್ವದಲ್ಲಿ ನಿಮಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಸ್ನೇಹ ಜೀವಿ ಅಂತ ಹೇಳಿ ಹೆಸರಿಟ್ಟಿದ್ರಿ ನಿಮ್ ಸ್ಟುಡಿಯೋಕ್ಕೆ, ನಿಮ್ ಚಾನಲ್ಗೆ. ಸ್ನೇಹ ಜೀವಿ. ಸ್ನೇಹ ದೊಡ್ಡ ದೊಡ್ಡವ್ರ ಜೊತೆ ನಾ ದೋಸ್ತಿ ಮಾಡ್ತೀನಿ, ಗೆಳೆತನ ಮಾಡ್ತೀನಿ ಅಂತ ಅನ್ನೋದಕ್ಕಿಂತಲೂ ದೊಡ್ಡ ದೊಡ್ಡವ್ರ ಜೊತೆಯಲ್ಲಿ ನಾ ಗೆಳೆತನ ಮಾಡ್ತೀನಿ, ದೋಸ್ತಿ ಮಾಡ್ತೀನಿ ಅಂತ ಅನ್ನೋದಕ್ಕಿಂತಲೂ ನನ್ನ ಗೆಳೆಯರೆಲ್ರು
ನನ್ನ ಗೆಳೆಯರೆಲ್ಲರೂ ದೊಡ್ಡವ್ರು ಆಗ್ಬೇಕಂತ ಯಾವ ಮನೋಭಾವನೆ ಹೊಂದಿರ್ತಾರಲ್ಲ ಆತ ನಿಜವಾದ ಗೆಳೆಯ. ಹ್ಮ್ ಆತ ನಿಜವಾದ ಗೆಳೆಯ. ಅಂತ ಸ್ನೇಹ ಎಲ್ಲಿ ಇರ್ತದಲ್ಲ, ಗೆದ್ದಾಗ ಚಪ್ಪಾಳೆ ಹೊಡೆಯುವ ಗೆಳೆಯನಕ್ಕಿಂತಲೂ ಬಿದ್ದಾಗ ಕೈ ಹಿಡಿದು ಮೇಲೆ ಎತ್ತತಕ್ಕಂತ ಗೆಳೆಯನೇ ಸರ್ವಶ್ರೇಷ್ಠ. ನಿಮ್ಮ ಜೀವನದಲ್ಲಿ ಭವಿಷ್ಯ ಏನಾದರೂ ನಿಮಗೆ ಅನುಭವಕ್ಕೆ ಬಂದ ಮೇಲೆ ನಿಮ್ಮ ಕಷ್ಟದಲ್ಲಿ ನಿಮ್ಮ ಗೆಳೆಯರು ನಿಮ್ಮನ್ನ ಕೈ ಹಿಡಿದಿರುವ ಕಾರಣಕ್ಕಾಗಿಯೇ ನೀವು ಸ್ನೇಹ ಜೀವಿ ಅಂತ ಹೆಸರಿಟ್ಟಿರಿ. ಇಂಥ ಗೆಳೆಯರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಜೀವಿಗಳು ಆನಂದದಿಂದ ಇರ್ಲಿಕ್ಕೆ ಸಾಧ್ಯ. ನೀವ್ ಇದು ಮಾತು ಹೇಳಿದ್ ನಿಜ ಸರ್. ನಮ್ ಸ್ನೇಹಿತರ್ನು ಏನೇ ಒಂದ್ ಪ್ರಾಬ್ಲಮ್ ಬಂದ್ರು ನನಗ್ ಯಾವಾಗ್ನು ಈಗ ಎದುರುಗಡೆ ಕೂತು ಕ್ಯಾಮ್ರಾಮನ್ ನಮ್ ಮೌಲಾನು ಅದ್ರ ಏನು ಕೊಡೋಕ್ ಹೋಗ್ಲಿ ಅಂದ್ರು ಅಷ್ಟೇ ಒಂದ್ ಹಿಂಗ್ ಮಾಡು ಗೈಡ್ಲೈನ್ಸ್ ಅಂತ ನನಗ್ ಯಾವಾಗ್ನು ಹೇಳ್ತಾ ಇರ್ತಾರೆ. ಇಲ್ಲ, ಇದು ಈ ಗೆಳೆತನ ನಿಮಗೆ 1000 ವರ್ಷ ಇರ್ಬೇಕು. ಈಗ ಈ ಪ್ರಸ್ತುತ ದಿನಗಳಲ್ಲಿ ಬೇರೆ ಬೇರೆ ಟೈಪ್ ಆಗ್ಯಾವ್ರಿ. ಒಬ್ಬ ಗೆಳೆಯ ಬೆಳಿಲಕತ್ತನಂದ್ರ ಇವನಿಗೆ ಯಾವಾಗ ಮಣ್ಣು ಬುಕ್ಸ್ಬೇಕನ್ನ ಗೆಳೆಯ ಹೆಚ್ಚಿಗೆ ಆಗ್ಯದ್ರಿ. ಈ ಅನ್ಯೋನ್ಯತೆ ಯಾಕಂತಂದ್ರ ಶರೀರಗಳ ಎರಡಾದ್ರೂ ಕೂಡ ಆತ್ಮ ಒಂದು ಎನ್ನುವ ಹಾಗೆ ಆ ರೀತಿ ಗೆಳೆತನ ಸಿಗೋದು ಬಹಳ ಕಷ್ಟ. ಬಟ್ ನಮ್ಮ ಹತ್ರ ಇರೋ ಸ್ನೇಹಿತರಲ್ಲಿ ಆತರ ಯಾರು ಇಲ್ಲ. ಅದಕ್ಕೆ ನೀವು ಇಷ್ಟು ಭಾವನೆಗಳೇ ತುಂಬಿ ಇವತ್ತನಳ ನಮ್ಮ ಮನಿ ದೇವ್ರದು ಮತ್ತೊಬ್ಬರದು ಯಾರೋ ಸಹಾಯ ಸಹಕಾರ ಮಾಡಿದವ್ರ ಹೆಸರಿಡೋದು ಸಹಜ. ಸ್ನೇಹ ಜೀವಿ ಅಂತಕ್ಕಂಥ ಹೆಸರಿಟ್ಟ ಮೇಲೆ ಇದರ ಒಳಗಡೆ ಬಹಳ ಅನ್ಯೋನ್ಯತೆ ಭಾವನಾತ್ಮಗಳ ಸಂಬಂಧ ಅದ ಅಂತೇಳಿ ನಾನು ಬಂದ ತಕ್ಷಣವೇ ನನಗೆ ತಿಳಿತು. ನನ್ನ ವೈಯಕ್ತಿಕ ಎಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ ಗೆಳೆತನ ಇರ್ತದ ಅಲ್ಲಿ ಜೀವಿಸ್ತಕ್ಕಂಥ ಜೀವಿಗಳು ಬಹಳ ಆನಂದದಿಂದ ಇರ್ತಾವ. ಈ ಹೆಸರು ನೀವು ಸ್ನೇಹಜೀವಿ ಅನ್ನೋಣ ನಾವು ಒಂದ್ 8 ವರ್ಷ ಹಿಂದೆ ಹಿಂಗೆ ಒಂದು ವಾಟ್ಸಪ್ ಗ್ರೂಪ್ ಮಾಡೋಣ ಅಂತ ತೆಗ್ದಿದ್ರಿ. ಅವಾಗ ಏನ್ ಇಡೋಣ ಅಂತ ಗೊತ್ತಾಗ್ಲಿಲ್ರಿ. ಅವಾಗ ನಮ್ದು ಸಿದ್ದು ವಾರಿಕ್ ಅಂತಿದ್ದನ್ ಸ್ನೇಹಜೀವಿ ಅಂತ ಇಡೋಮಂತ ಅದು ಅವಾಗ ಕೊಟ್ಟಿರೋ ಅವನ ಹೆಸರು ಕೊಟ್ಟಿರೋದು ನನಗೆ ಇವಾಗ್ನು ಇದೆ ಸರ್. ನೋಡ್ರಿ ಸಿದ್ದು ವಾರಿಕ್ ರೀ ತೆಗೆದ್ರೆ ವಾಕ್ ಅಂತ ವಾಕ್ ಜೊತೆಲೆ ಟಾಕ್ ಮಾಡಿ ಕೇಶ್ ನಮ್ ವಾರಿಕ್ ಎಂತ ಅದ್ಭುತವಾಗಿರ್ತಕ್ಕಂಥ ಶೀರ್ಷಿಕೆ ಕೊಟ್ಟಾರ. ಇದು ಎಲ್ಲರಿಗೆ ಬರಲ್ಲ. ಈ ಆಧುನಿಕತೆಯ ಭರಾಟೆಯಲ್ಲಿ ಇರ್ತಕ್ಕಂಥ ಹುಡುಗರು ಡ್ರೆಸ್ ಅವರು ವೇಷಭೂಷಣವೇನು ಏನ್ ಬರ್ತ್ಡೇ ಮಾಡ್ಕೋತಾರ್ರಿ. ನಟ್ರು ರೋಡಿನ ಮ್ಯಾಲ ನಿಂತು ಹಿಂಗ್ ಮೊಬೈಲ್ ಹಿಡಿದು ಹೋಗೋದ್ ಬರೋದ್ ಎಲ್ಲ ಅಲ್ಲಿರ್ತಕ್ಕಂಥ ಟ್ರಾಫಿಕ್ ಜಾಮ್ ಮಾಡಿ ಇದಕ್ಕೊಂದು ಕಡಿವಾಣ ಹಾಕಿ ಒಂದು ಕ್ಲಾಸಿಕಲ್ ಆಗಿರ್ತಕ್ಕಂಥ ವಿಚಾರಧಾರೆಗಳ ಮಕ್ಕಳ ಯಾವಾಗ ಕೇಳೋದಿಲ್ಲ ಅಲ್ಲಿವರೆಗೆ ನಮಗೆ ಭವಿಷ್ಯ ಇಲ್ಲ. ಮತ್ತೆ ನೀವು ಇವಾಗ ಆಂಬುಲೆನ್ಸ್ ನಡೆಸ್ತಿರಲ್ಲ ಸರ್? ಇಲ್ಲ, ಆಂಬುಲೆನ್ಸ್ ಅಲ್ಲ ನಾನು. ಈಗ ಮೊದಲೆಲ್ಲ ಟಾಟಾ ಸುಮೋ ಅಧಿಕಾರಿಗಳನ್ನ ನಡೆಸ್ತಿದ್ದೆ. ಈಗ ಒಂದು ಲಸಿಕಾ ವಾಹನ ಅಂತ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ನಾನು ತಿಂಗಳಿಗೆ ಲಸಿಕೆಗಳನ್ನು ಕೊಡ್ಬೇಕು. DPT, ಪೋಲಿಯೋ, BCG ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಅದು ಕೊಡ್ಬೇಕು. ಮೇಲಾಗಿ ಒಂದೊಂದು ಸಂದರ್ಭಕ್ಕೆ ಈಗ ಇತ್ತೀಚೆಗೆ ನಮ್ಮ ಗೆಳೆಯರಾಗಿರ್ತಕ್ಕಂಥ ನಾಗರಾಜ್ ಪಾಟೀಲ್ ಅವರು ಬೆಂಗಳೂರಿಗೆ ಹೋಗೋದು, ಅದಕ್ಕಿಂತ ಪೂರ್ವದಲ್ಲಿ ಮದನ್ ಗೋಪಾಲ್ ಅಂತೇಳಿ ನಮ್ಮ ಬಸವರಾಜ್ ಪಾಟೀಲ್, ಬಸವನ ಸಂಗೋಳಿಗೆ ಅವರು, ಹೀಗೆ ನಮ್ಮ ಹಳೆಯ ಆಗಿರ್ತಕ್ಕಂಥ ಉಮೇಶ್ ಮುಲ್ಗೆ ಅವರು, ಹೀಗೆ ನಮ್ಮ ಅಧಿಕಾರಿಗಳು ಸಜ್ಜನ್ ಸರ್ ಅವರು, ನಮ್ಮ ಮೇಲಾಧಿಕಾರಿಗಳು ಡಾಕ್ಟರ್ ಸಿದ್ದು ಪಾಟೀಲ್ ಸರ್ ಅವರು, ಸನ್ಮಾನ್ಯ ಶ್ರೀ DHO ಸಾಹೇಬರು, ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಅವರು, ಇವರೆಲ್ಲರ ನಮಗೆ ಸಹಕಾರ ಇರುವುದರಿಂದಲೇ ಒಂದಿಷ್ಟು ಅಲ್ಲಿ ಹೋಗಿ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥದ್ದು ನಮಗೆ ಬಂದಿರ್ತಕ್ಕಂಥದ್ದು. ಎಲ್ಲರದ್ದು ಸಪೋರ್ಟ್ ಇದ್ರೇನೆ ಸರ್ ನಾವು 4 ಮಂದಿಯಲ್ಲಿ ಗುರುತಿಸಕ್ ಆಗೋದು. ಇಲ್ಲ, ಸಪೋರ್ಟ್ ಜೊತೆಯಲ್ಲಿ ನಮ್ಮಲ್ಲಿನೂ ಕೂಡ ನೈತಿಕತೆ ಇಟ್ಕೊಳ್ಬೇಕು. ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯ ಹಾದಿ ತಪ್ಪೋದು ಸಹಜ. ಒಂದ್ಸರಿ ತಪ್ಪಿದ ಮೇಲೆ ನಮಗೆ ಅನುಭವಿಗಳು, ಹಿರಿಯರು, ಜ್ಞಾನಿಗಳು ಒಂದು ಸ್ವಲ್ಪ ತಿಳಿಸಿ ಹೇಳಿದಾಗ ಹಿಂಗಲ್ಲ ಅಂದ್ಮೇಲೆ ತಿದ್ದು ನಡೀತಕ್ಕಂಥ ವ್ಯಕ್ತಿತ್ವ ನಮ್ದಾಗ್ಬೇಕು. ಅಂದಾಗ ಮನುಷ್ಯ ಎಷ್ಟು ಹೇಳಿದ್ರು ಕೂಡ ಆತನ ಹಾದಿ ಬಿಡದೇ ಇದ್ದಾಗ ಆತ ಮನುಷ್ಯ ಅನಿಸ್ಕೊಳ್ಳೋದಿಲ್ಲ. ಬಂದು ನಮ್ ಜೊತೆ ಇಷ್ಟೊತ್ತು ಕೂತಿ ಮಾತಾಡಿ ತಮ್ಮ ಸಮಯ ನಮಗ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಇಲ್ಲ, ನೀವು ನಮ್ಮನ್ನು ಕೂಡ ಗುರುತಿಸಿ ಒಂದು ಒಳ್ಳೆ ಸ್ಟುಡಿಯೋದಲ್ಲಿ ನಮಗೆ ಕರೆತಂದು ಸ್ನೇಹ ಜೀವಿಗಳ ಹೆಸರನ್ನು ಇಟ್ಕೊಂಡು ನೀವು ಅಷ್ಟು ಸಹೃದಯತೆಯಿಂದ ನಮಗೆ ಜೊತೆಯಲ್ಲಿ ಮೆಚ್ಚುಗೆ ಮಾತನಾಡಿದಕ್ಕಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ಅನಂತ ಅಭಿನಂದನೆಗಳನ್ನ, ನಾನು ಕೂಡ ನಿಮಗೆ ಚಿರಋಣಿಯಾಗಿ ಇರ್ತೀನಿ ಅಂತಕ್ಕಂಥ ಮಾತನ್ನು. ದೊಡ್ಡ ಮನ್ಸು ಸರ್. ನಮ್ ಕಡೆಯಿಂದ ನಮ್ ಸ್ನೇಹಜೀವಿ ಅಂದ್ರೆ 2011 ಬ್ಯಾಚ್ ಫ್ರೆಂಡ್ಸ್ ಕಡೆಯಿಂದ ಇದು ತಮ್ಗೆ ಗಿಫ್ಟ್ ಸರ್. ವಾ ವಾ ವಾ, ತುಂಬಾ ಧನ್ಯವಾದಗಳು. ಹಾಗೆ ಇದು ನಮ್ ಸ್ನೇಹಜೀವಿ ಫೋಟೋಗ್ರಾಫಿ ಸ್ಪಾನ್ಸರ್ ಕಡೆಯಿಂದ. ಇರ್ಲಿ ಇದೆಲ್ಲ ಬಹಳ ನಮ್ಮನ್ನು ವಜ್ಜಿ ಮಾಡಿದ್ರಿ ನೀವು.
ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನೀವೆಲ್ಲ ಕುಂತಿ ನೋಡಿ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು.